ಪ್ರಿಯರೇ, ವಿಜಯ್ಸ್ ಇಂಗ್ಲಿಷ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇಂಗ್ಲಿಷ್ನಲ್ಲಿ ವಾಕ್ಯ ರಚನೆ ಮಾಡುವುದನ್ನು ಕಲಿಯಲಿಕ್ಕೆ ಇದು 4ನೇ ವಿಡಿಯೋ. ಇಂಗ್ಲಿಷ್ ಏನು ಕಠಿಣ ಅಲ್ಲ ಅಂತ ಅನಿಸುವ ಕೋರ್ಸ್ ಇದು. ಆದರೆ ವಿಡಿಯೋಗಳನ್ನು ಸೀರಿಯಲ್ ಆಗಿ ನೋಡ್ತಾ ಹೋಗಬೇಕು. ಹಿಂದಿನ ವಿಡಿಯೋದಲ್ಲಿ ನೀವು ಆಮ್, ಈಸ್, ಆರ್, ವಾಸ್, ವರ್ ಇವುಗಳನ್ನು ಯಾವ ರೀತಿ ಉಪಯೋಗ ಮಾಡಿದ್ವಿ ಅಂತ ತಿಳ್ಕೊಂಡ್ರಿ. ಅದನ್ನು ಸ್ವಲ್ಪ ನೆನಪಿಸ್ಕೊಂಡು ಮುಂದೆ ಹೋಗೋಣ. I am a carpenter. I am at the shed. ನಾನು ಶೆಡ್ನಲ್ಲಿ ಇದ್ದೇನೆ. He is a mechanic. He is at the garage. She is a nurse. She is at the hospital. This woman is happy. This girl is sad. This woman is serious. I was here at 6 p.m. yesterday. ನಿನ್ನೆ ಸಾಯಂಕಾಲ 6 ಗಂಟೆಗೆ ನಾನು ಇಲ್ಲಿ ಇದ್ದೆ. We were at the temple last evening. ಕಳೆದ ಸಂಜೆ ಅಂದರೆ ನಿನ್ನೆ ಸಂಜೆ ನಾವು ಗುಡಿಯಲ್ಲಿ ಇದ್ದೆವು. 2 days ago a snake was there. 2 ದಿನಗಳ ಹಿಂದೆ ಅಲ್ಲಿ ಒಂದು ಹಾವು ಇತ್ತು. He was not at the office yesterday. ನಿನ್ನೆ ಅವನು ಕಚೇರಿಯಲ್ಲಿ ಇರಲಿಲ್ಲ. They were not my friends. ಅವರು ನನ್ನ ಸ್ನೇಹಿತರು ಆಗಿರಲಿಲ್ಲ. ಈಗ ನಿಮಗೆ ಇನ್ನೂ ಮನದಟ್ಟಾಗಿದೆ ಅಂತ ನಾನು ಭಾವಿಸ್ತೇನೆ. ಈಗ ಇದೇ ಆಮ್, ಈಸ್, ಆರ್, ವಾಸ್, ವರ್ ಇವುಗಳನ್ನು ಇನ್ನೊಂದು ರೀತಿಯಲ್ಲಿ ಹೇಗೆ ಉಪಯೋಗ ಮಾಡ್ತೀವಿ ಅಂತ ನೋಡೋಣ. ಗೋ ಇದು ಒಂದು ಕ್ರಿಯಾಪದ. ಹೋಗು ಅಂತ ಅರ್ಥ. ಐ ಆಮ್ ಗೋಯಿಂಗ್ ನಾನು ಹೋಗುತ್ತಿದ್ದೇನೆ. ವಿ ಆರ್ ಗೋಯಿಂಗ್ ನಾವು ಹೋಗುತ್ತಿದ್ದೇವೆ. ಹಿ ಈಸ್ ಗೋಯಿಂಗ್ ಅವನು ಹೋಗುತ್ತಿದ್ದಾನೆ. ದೇ ಆರ್ ಗೋಯಿಂಗ್ ಅವರು ಹೋಗುತ್ತಿದ್ದಾರೆ. ಶಿ ಈಸ್ ಗೋಯಿಂಗ್ ಅವಳು ಹೋಗುತ್ತಿದ್ದಾಳೆ. ಐ ವಾಸ್ ಗೋಯಿಂಗ್ ನಾನು ಹೋಗುತ್ತಿದ್ದೆ ಅಂದರೆ ಈಗಲ್ಲ ಹಿಂದೆ ಅಂತ ಭೂತಕಾಲದ ರೂಪ. ದೇ ವರ್ ಗೋಯಿಂಗ್ ಅವರು ಹೋಗುತ್ತಾ ಇದ್ದರು. ಇಲ್ಲಿ ನೀವು ಒಂದು ಪ್ರಮುಖ ಬದಲಾವಣೆಯನ್ನು ಗಮನಿಸಿದಿರಿ. ಆಮ್, ಈಸ್, ಆರ್, ವಾಸ್, ವರ್ ಇವುಗಳನ್ನು ಉಪಯೋಗ ಮಾಡಿದಾಗ ಕ್ರಿಯಾಪದಕ್ಕೆ +ING ಬಂತು. ಆಗ ಗೋ ಹೋಗಿ ಗೋಯಿಂಗ್ ಆಯಿತು. ಈ ವಾಕ್ಯಗಳ ಅರ್ಥ ನೋಡಿದಾಗ ಒಂದು ಪ್ರಮುಖ ಅಂಶ ತಿಳಿಯೋದೇನೆಂದರೆ ಗೋ ಅನ್ನುವ ಕ್ರಿಯೆ ನಡೀತಾ ಇದೆ ಅಥವಾ ನಡೀತಾ ಇತ್ತು. ಇನ್ನಷ್ಟು ಎಕ್ಸಾಂಪಲ್ಸ್ ತಗೊಂಡು ಇದನ್ನು ಇನ್ನೂ ಕ್ಲಿಯರ್ ಮಾಡ್ಕೊಳ್ಳೋಣ. ಐ ಆಮ್ ರೀಡಿಂಗ್ ನಾನು ಓದುತ್ತಾ ಇದ್ದೇನೆ. ಮೈ ಬ್ರದರ್ ಈಸ್ ವಾಚಿಂಗ್ ಟಿವಿ ಅಂದರೆ ಟಿವಿಯಲ್ಲಿ ಏನೋ ಒಂದು ಪ್ರೋಗ್ರಾಮು ನೋಡ್ತಿದ್ದಾನೆ ಅಂತ. ಮೈ ಸಿಸ್ಟರ್ ವಾಸ್ ವಾಚಿಂಗ್ ಅ ಮೂವಿ ನನ್ನ ಸಹೋದರಿ, ಅಕ್ಕ ಅಥವಾ ತಂಗಿ ಒಂದು ಸಿನಿಮಾವನ್ನು ನೋಡುತ್ತಾ ಇದ್ದಳು ಅಂದರೆ ನೋಡಿ ಆದಮೇಲೆ ಆಕೆ ಬ್ರದರ್ಗೆ ರಿಮೋಟನ್ನು ಕೊಟ್ಲು ಅಂತ ಅರ್ಥ. ಯೆಸ್ಟರ್ಡೇ ವಿ ವರ್ ಪ್ಲೇಯಿಂಗ್ ಅಪ್ ಟು 6 p.m. ನಿನ್ನೆ ನಾವು ಸಂಜೆ 6 ಗಂಟೆಯವರೆಗೆ ಆಡುತ್ತಾ ಇದ್ದೆವು. ಸಮ್ ಮೆನ್ ಆರ್ ಟಾಕಿಂಗ್ ಹಿಯರ್ ಕೆಲವು ಗಂಡಸರು ಇಲ್ಲಿ ಮಾತನಾಡುತ್ತಿದ್ದಾರೆ. ಲೇಬರರ್ಸ್ ಆರ್ ವರ್ಕಿಂಗ್ ಆಳುಗಳು ಕೆಲಸ ಮಾಡುತ್ತಿದ್ದಾರೆ. ಐ ಆಮ್ ಟೆಲಿಂಗ್ ಯು ನಾನು ನಿನಗೆ ಹೇಳ್ತಾ ಇದ್ದೀನಿ. ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಸ್ಕೂಲ್ ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆ. ವಿ ಆರ್ ಟ್ರಾವೆಲಿಂಗ್ ಟು ಮುಂಬೈ ನಾವು ಮುಂಬೈಗೆ ಪ್ರಯಾಣ ಹೋಗುತ್ತಿದ್ದೇವೆ. ಮೈ ಮದರ್ ಈಸ್ ಕುಕಿಂಗ್ ನನ್ನ ಅಮ್ಮ ಅಡುಗೆ ಮಾಡುತ್ತಿದ್ದಾಳೆ.
ದಿಸ್ ಬಾಯ್ ಈಸ್ ಲೈಯಿಂಗ್. ಈ ಹುಡುಗ ಸುಳ್ಳು ಹೇಳುತ್ತಿದ್ದಾನೆ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಆಮ್, ಈಸ್, ಆರ್ ಇವುಗಳನ್ನು ಬಳಸಿದ ವಾಕ್ಯಗಳನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತಾರೆ. ಅದೇ ವಾಸ್ ವರ್ ಬಳಸಿ ವರ್ಬ್ಗೆ ING ಅಂಟ್ಕೊಂಡು ಬಂದಿದ್ರೆ ಅದನ್ನು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಾರೆ. ಇಲ್ಲಿ ಸುಲಭವಾದ 7 ಕನ್ನಡ ವಾಕ್ಯಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ವಿಡಿಯೋ ನಿಲ್ಲಿಸಿ ಇವುಗಳನ್ನು ಇಂಗ್ಲಿಷ್ನಲ್ಲಿ ಬರೀಬೇಕು. ಬರೆಯೋಕೆ ಇನ್ನೂ ಕಲ್ತಿಲ್ಲ ಅಂದರೆ ಹೇಳಬೇಕು. ನಿಮಗೆ ಕೊಟ್ಟ ಕೆಲಸ ಮುಗಿದ ಮೇಲೆ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ. ನಾವು ಆಡುತ್ತಿದ್ದೇವೆ. ವಿ ಆರ್ ಪ್ಲೇಯಿಂಗ್. ಅವಳು ಅಳುತ್ತಿದ್ದಾಳೆ. ಶಿ ಈಸ್ ವೀಪಿಂಗ್. ಅವರು ಕೇಳುತ್ತಿದ್ದಾರೆ. ದೇ ಆರ್ ಲಿಸನಿಂಗ್. ಅವನು ನೋಡುತ್ತಿದ್ದಾನೆ. ಹಿ ಈಸ್ ಸೀಯಿಂಗ್ ಆರ್ ಹಿ ಈಸ್ ವಾಚಿಂಗ್. ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆ. ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಸ್ಕೂಲ್. ನಾನು ಹೋಮ್ವರ್ಕ್ ಮಾಡುತ್ತಿದ್ದೆ. ಐ ವಾಸ್ ಡೂಯಿಂಗ್ ಹೋಮ್ವರ್ಕ್. ನಾವು ಮಾತನಾಡುತ್ತಾ ಇದ್ದೆವು. ವಿ ವರ್ ಟಾಕಿಂಗ್. ಒಂದಂತೂ ತುಂಬ ಸ್ಪಷ್ಟವಾಗಿ ತಿಳ್ಕೋಬೇಕು. ಮೂಲ ಕ್ರಿಯಾಪದದ ಜೊತೆಗೆ ING ಅಂದರೆ ಇಂಗ್ ಇದು ಅಂಟುಕೊಂಡು ಬಂದಿದ್ರೆ ವಾಕ್ಯದಲ್ಲಿ ಅದರ ಹಿಂದ್ಗಡೆ ಆಮ್, ಈಸ್, ಆರ್, ವಾಸ್, ವರ್ ಇವುಗಳು ಇರಲೇಬೇಕು. ಐ ರೈಟಿಂಗ್ ಅಂತಾಗಲಿ, ಐ ಡೂಯಿಂಗ್ ಹೋಮ್ವರ್ಕ್ ಅಂತಾಗಲಿ, ಚಿಲ್ಡ್ರನ್ ಪ್ಲೇಯಿಂಗ್ ಅಂತಾಗಲಿ, ಟೀಚರ್ ಟೀಚಿಂಗ್ ಅಂತಾಗಲಿ ಆಗೋದೇ ಇಲ್ಲ. ಐ ಆಮ್ ರೈಟಿಂಗ್ ಆಗಬೇಕು, ಇಲ್ಲ ಐ ವಾಸ್ ರೈಟಿಂಗ್ ಆಗಬೇಕು. ಐ ಆಮ್ ಡೂಯಿಂಗ್ ಹೋಮ್ವರ್ಕ್ ಅಥವಾ ಐ ವಾಸ್ ಡೂಯಿಂಗ್ ಹೋಮ್ವರ್ಕ್ ಆಗಬೇಕು. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಅಥವಾ ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಆಗಬೇಕು. ಹಾಗೇನೆ ಟೀಚರ್ ಈಸ್ ಟೀಚಿಂಗ್ ಆಗಬೇಕು, ಇಲ್ಲ ಟೀಚರ್ ವಾಸ್ ಟೀಚಿಂಗ್ ಆಗಬೇಕು. ಈಗ ನಾನು ವರ್ತಮಾನ ಕಾಲ ಮತ್ತು ಭೂತಕಾಲ ಎರಡನ್ನು ಮಾತ್ರ ಹೇಳಿದ್ದೀನಿ, ಅಷ್ಟೇ ಕಲೀರಿ ಈಗ. ಆಮೇಲೆ ಭವಿಷ್ಯತ್ ಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಹಾಗೆಯೇ ಆಗಾಗ ಇದೇ ಚಾನಲ್ನಲ್ಲಿ ಇರುವ ಶಬ್ದ ಭಂಡಾರ ಬೆಳೆಸಿಕೊಳ್ಳಿ ಅಂತ ಇದೆ, ಶಬ್ದಗಳ ಬಗ್ಗೆ ಇದೆ, ಆ ವಿಡಿಯೋಗಳನ್ನು ನೋಡಿ. ಒಂದು ಭಾಷೆಯನ್ನು ಚೆನ್ನಾಗಿ ಕಲಿಬೇಕಂದ್ರೆ ಶಬ್ದಗಳ ಭಂಡಾರ ದೊಡ್ಡದಾಗಿರಬೇಕು. ಅದಕ್ಕಾಗಿಯೇ ಒಂದು ವಿಡಿಯೋ ಶೃಂಖಲೆ ಇದೆ. ವಾಕ್ಯ ರಚನೆ ಕಲಿ ಭಾಗ 1, 2, 3 ಇವುಗಳನ್ನು ನೋಡಿಲ್ಲ ಅಂದರೆ ಇಲ್ಲಿ ನೀವು ಟಚ್ ಮಾಡಿ ನಿಮಗೆ ಅವುಗಳು ಸಿಗ್ತವೆ.